ಅವರು ಒಂದು ಫ್ರ್ಯಾಂಕಿಂಗ್ ಮಿಷನ್ ತೊಗೊಂಡು ಅಂತ ಹೇಳ್ತಾರೆ. ನಕಲಿ ಚಾಪಾ ಕಾಗದ ಬರ್ತಾ ಇದೆ ಅಂತ ಮಾಹಿತಿ ನಮಗೆ ಬಂತು 2016, 17, 18ರಲ್ಲಿ. 2022 ಡಿಸೆಂಬರ್ ತಿಂಗಳಲ್ಲಿ ಶಿರಾದಲ್ಲಿ ಒಂದು FIR ಆಗುತ್ತೆ. FIR ಆಧಾರದ ಮೇಲೆ ತೊಗೊಂಡು ಹೋಗಿ ಅಗ್ರಿಮೆಂಟನ್ನು ಸೀಸ್ ಮಾಡಿದ್ದಾರೆ. 2,500 ಅಗ್ರಿಮೆಂಟು ಹತ್ತು ಸೀಸ್ ಮಾಡಿದ್ದಾರೆ. ಅವೆಲ್ಲನೂ ನಕಲಿ. ಕೃಷ್ಣ ಬೈರೇಗೌಡರಿಗೆ ಈ FIR ಇದಾದ್ಮೇಲೆ NPL ಹಾಕಿದಾಗ ಅವ್ರಿಗೊಂದು ಕಾಪಿ ಕೊಟ್ಟಿದ್ದೀವಿ. ಅವರು ಬೇಲ್ ತಗೊಂಡು ಈಚೆ ಇದ್ದಾರೆ. ಇಷ್ಟೆಲ್ಲ ಕೋಟಿಗಟ್ಟಲೆ ಹಗರಣ ಆಗಿದೆ, ಇಷ್ಟೆಲ್ಲ ನಕಲಿ ಚಾಪಕ್ಕಾಗದ ಅಂದ್ರೆ ದೊಡ್ಡ ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ. ಸಿ ರಮೇಶ್ ಅಂತ ಅಧ್ಯಕ್ಷರು ಈ ಮೈಸೂರು ಜಿಲ್ಲಾ ಸಮಿತಿ ಹೆಸರಿನಲ್ಲಿ ಆಗಿರೋ ಪೇಪರ್ಸ್ ಎಲ್ಲ ಸಿಕ್ಕಿದೆ. ನನಗೆ ಎಲ್ಲೋ ಒಂದು CM ತವರು ಜಿಲ್ಲೆ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅದಲ್ಲದೆ ನಮ್ಮ ಸಂಘಕ್ಕೆ 100 ವರ್ಷ ಇತಿಹಾಸ ಇದೆ ಅಂತ ಸಂಘಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಬೇರೆ ಬೇರೆ ಬಾರ್ಡ್ರಿಂದ ಪ್ರತಿನಿತ್ಯ 15,000 ಅಪ್ಲಿಕೇಶನ್ ಅಗ್ರಿಮೆಂಟ್ ನ ತರಿಸ್ತಾ ಇದ್ರಂತೆ. ನಡೆದಿದೆ ಅಂತ ಹೇಳಿ ಗೊತ್ತಾದ್ರೂ ತೆಲುಗಿಗಿಂತ ದೊಡ್ಡ ಹಗರಣ ಅಂತ ಬರ್ತಾ ಇದೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತಾಗಿದೆ. 12 ಜನ ಸಬ್ ರಿಜಿಸ್ಟ್ರಾರ್ ಮತ್ತೆ ಈಗಿನ ಸಂಘದ ಪದಾಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತೀವಿ, ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ನಾವು ವಸೂಲಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಾವು ಮಾತಾಡ್ತಕ್ಕಂಥ ಇದಕ್ಕೆ ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅಂತೇಳಿ ಅವಿನ್ಯೂ ರಸ್ತೆಯಲ್ಲಿ ಇದೆ. ಆ ರಸ್ತೆ ಬಂದು ಆ ಒಂದು ಸಂಘ ಬಂದು 1922ರಲ್ಲಿ ಮೇಜರ್ ಆ್ಯಂಡ್ರಿಸನ್ ಅವರು ಸ್ಥಾಪನೆ ಮಾಡ್ತಾರೆ. ಅದು ಇವತ್ತಿಗೆ ನಮ್ಮದು 103 ವರ್ಷದ ಇತಿಹಾಸ ಇರತಕ್ಕಂಥ ಸಂಘ ಸಂಸ್ಥೆ. ಆ ಸಂಘ ಸಂಸ್ಥೆಯಲ್ಲಿ ಸುಮಾರು 10-15ಕ್ಕೂ ಹೆಚ್ಚು ಅಧ್ಯಕ್ಷರು ಸಂಘದಲ್ಲಿ ಅಧಿಕಾರ ಮಾಡಿ ಸಂಘಕ್ಕೆ ಒಳ್ಳೆಯ ಹೆಸರು ತಗೊಂಡು ಹೋಗಿದ್ದಾರೆ. ಆದರೆ ಕಳೆದ ಬಾರಿ 2022ನೇ ಇಸ್ವಿಯಿಂದ ಬಂದಂಥ ಅಧ್ಯಕ್ಷರು ಈ ಸಂಘದ ಬಗ್ಗೆ ಕಾಳಜಿನೂ ಇಲ್ಲ, ಸದಸ್ಯರ ಬಗ್ಗೆನೂ ಕಾಳಜಿ ಇಲ್ಲದೆ ಭಾಳ ಸಂಘಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಭಾಳ ಉದಾಹರಣೆಗಳು ಇದ್ದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಈ ಗ್ರಾಹಕರು ಸರ್ವಿಸ್ ತಗೋಬೇಕಾದ್ರೆ ಒಂದು ಅಗ್ರಿಮೆಂಟ್ ಅಂತ ಹಾಕ್ತಾರೆ. ಆ ಅಗ್ರಿಮೆಂಟ್ ಬಂದು ಏನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ತೊಗೋಬೇಕು. ಆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅಗ್ರಿಮೆಂಟ್ ತೊಗೋಬೇಕು. ಅದಕ್ಕೆ ಏನಾಗ್ತದೆ, ನಮ್ಮ ಅಸೋಸಿಯೇಷನಿಂದ ಏನು ಮಾಡಿದ್ರು, ಎಲ್ಲ ಗ್ರಾಹಕರು ಅಗ್ರಿಮೆಂಟನ್ನು ಇದಕ್ಕೆ ಸೊಸೈಟಿಗೆ ಇದಕ್ಕೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಸಂಘದಿಂದಲೇ ಕೊಡೋಣ ಅಂತೇಳಿ ಒಂದು ಫ್ರ್ಯಾಂಕಿಂಗ್ ಮಿಷನ್ ಸರ್ಕಾರಕ್ಕೆ ಒಂದು ಲೆಟ್ರ್ ಬರೆದು, ಅದು ಯಾವ ಮುಖಾಂತರ ತೊಗೊಂಡಿದ್ರು ಗೊತ್ತಿಲ್ಲ. ಮಾಹಿತಿ ಪ್ರಕಾರ ಅದು ಫ್ರ್ಯಾಂಕಿಂಗ್ ಮಿಷನ್ ನಿಮ್ಮ ಸಂಘಕ್ಕೆ ಕೊಡೋಕ್ಕೆ ಬರಲ್ಲ ಅಂತಾರೆ. ಅದು ನಮಗೆ ಗೊತ್ತಿಲ್ಲ. ಆದರೆ ಸರ್ಕಾರದ ಅಧಿಕೃತವಾಗಿ ಈ ಫ್ರ್ಯಾಂಕಿಂಗ್ ಮಿಷನ್ ತೊಗೊಂಡು ಸೆಂಟ್ರಲ್ ಕಮಿಟಿಯಿಂದ ಈ ಸ್ಟಾಂಪಿಂಗನ್ನು ಪ್ರಿಂಟ್ ಮಾಡಿ ಅದನ್ನು ತಗೊಂಡು ಇಡೀ ರಾಜ್ಯಾದ್ಯಂತ ತಲುಪಿಸ್ತಾಯಿದ್ರು. ಆ ಸಂದರ್ಭದಲ್ಲಿ 2016ನೇ ಇಸ್ವಿ ಅಷ್ಟೊತ್ತಿಗೆ ನಿಮಗೆ ಸಂಘದಲ್ಲಿ ಯಾವುದೇ ಅಗ್ರಿಮೆಂಟು ಮಾರೋದಕ್ಕೆ ನಿಮಗೆ ಹಕ್ಕಿಲ್ಲ ಅಥವಾ ನೀವು ಅರ್ಹತೆ ಇಲ್ಲ ಅಂತ ಹೇಳಿ RTI ಕಾರ್ಯಕರ್ತ ಈಶ್ವರರಾಜು ಅನ್ನೋರು ಮಂಗಳೂರವರು ಅದನ್ನು ಫೈಟ್ ಮಾಡ್ತಾರೆ. ಯಾಕೆಂದರೆ ನೀವು ಅಗ್ರಿಮೆಂಟನ್ನು ಮಾರಬೇಕಾದ್ರೆ ಗ್ರಾಹಕರು ಮತ್ತು ನಿಮ್ಮ ಕಂಪ್ನಿಲಿ ಮಧ್ಯೆ ಏನಾದರೂ ಅಗ್ರಿಮೆಂಟ್ ಆಗಿದ್ರೆ ಮಾತ್ರ ನಿಮಗೆ ಸ್ಟಾಂಪಿಂಗ್ ಮಿಷನ್ ಕೊಡಬೇಕು. ನೀವು ಗ್ರಾಹಕರಿಗೂ ನಿಮಗೆ ಏನು ಸಂಬಂಧ ಇಲ್ಲ. ನೀವು ಇರೋದು, ನಿಮ್ಮ ಸಂಘ ಇರೋದು ಗ್ರಾಹಕರ ಸದಸ್ಯರ ಗುತ್ತಿಗೆದಾರರ ವೆಲ್ಫೇರ್ಗೆ ಇರೋದು ನಿಮ್ಮ ಸಂಘ. ನೀವು ಅಗ್ರಿಮೆಂಟ್ ಮಾರೋಕ್ಕಲ್ಲ, ಅದು ಪ್ರಿಂಟ್ ಮಾಡೋಕ್ಕಲ್ಲ ಅಂಥೇಳಿ ಅವ್ರು ಫೈಟ್ ಮಾಡ್ತಾರೆ. 2016ನೇ ಇಸ್ವಿನಲ್ಲಿ ಅದು ನಿಂತೋಗುತ್ತೆ. ತಿರ್ಗಿ ಆಮೇಲೆ ಅದು ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಅದನ್ನು ಅಗ್ರಿಮೆಂಟ್ ತಿರ್ಗಿ ಇನ್ನೊಂದು ಸರಿ ಮಿಷನ್ ಕೋರ್ಟ್ ಆದೇಶದ ಆಧಾರದ ಮೇಲೆ ತಿರ್ಗಿ ಅದನ್ನು ಫ್ರ್ಯಾಂಕಿಂಗ್ ಮಿಷನ್ ತೊಗೊಂಡು 2022ವರೆಗೂ ಮಾರ್ತಾ ಹೋಗ್ತಾರೆ. ಅದ್ರ ಮಧ್ಯದಲ್ಲಿ ಮೈಸೂರು ಜಿಲ್ಲಾ ಸಮಿತಿ ಅನ್ನೋದು ನಮ್ಮ ಕೇಂದ್ರ ಸಮಿತಿ ಕೆಳಗೆ ಬರ್ತದೆ. ಆ ಸಮಿತಿಯವರು ಏನು ಮಾಡಿದ್ರು, ಈ 2016ನೇ ಇಸ್ವಿನಲ್ಲಿ ಈ ಫ್ರ್ಯಾಂಕಿಂಗ್ ಮಿಷನ್ ವಾಪಸ್ಸು ತೊಗೊತಾರೆ ಅಂತ ಗೊತ್ತಾದಮೇಲೆ ಇವರು 2016ನೇ ಇಸ್ವಿನಲ್ಲಿ ಮೈಸೂರು ಒಂದು ಜಿಲ್ಲಾ ಸಮಿತಿ ಇರೋ ಅವ್ರೇನು ಮಾಡಿದ್ರು, ಅವರು ಒಂದು ಫ್ರ್ಯಾಂಕಿಂಗ್ ಮಿಷನ್ ತೊಗೊಂಡು ಅವರು ಈ ನಮ್ಮ ಕೇಂದ್ರ ಸಮಿತಿ ಕಂಟ್ರೋಲಲ್ಲಿ ಏನಿಲ್ಲ, ಅವರು ಹೆಸರು ಮಾತ್ರ ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅಂತ ಹೇಳ್ತಾರೆ. ಆದರೆ ಮೈಸೂರು ಜಿಲ್ಲಾ ಸಮಿತಿ ಅವ್ರದ್ದೇ ಒಂದು ಸಪ್ರೇಟು ಇದೆ, ಯಾವುದೇ ನಮ್ಮ ಕೇಂದ್ರ ಸಮಿತಿ ಜೊತೆಲಿಲ್ಲ, ಹೆಸರು ಮಾತ್ರ ನಮ್ಮ ಸಂಘದಿದೆ. ಅವರೇನು ಮಾಡಿದ್ರು, ಫ್ರ್ಯಾಂಕಿಂಗ್ ಮಿಷನ್ ತೊಗೊಂಡು ಅವರು ಅಗ್ರಿಮೆಂಟನ್ನು ಇಡೀ ರಾಜ್ಯಾದ್ಯಂತ ಕೊಡ್ತಾ ಹೋದರು. ಯಾಕೆಂದರೆ 2016ರಲ್ಲಿ ಯಾವಾಗ ನಮ್ಮ ಕೇಂದ್ರ ಸಮಿತಿಯಿಂದ ಈ ಅಗ್ರಿಮೆಂಟ್ ನಿಂತೋಯ್ತು, ಅವರು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಅಲ್ಲಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಿ ಸ್ಟಾರ್ಟಿಂಗ್ ಏನು ಕೊಟ್ಟರು ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿಂದ ಡೂಪ್ಲಿಕೇಟ್ ಬರ್ತಾಯಿದೆ, ನಕಲಿ ಚಾಪಕ್ಕಾಗದ ಬರ್ತಾಯಿದೆ ಅಂತ ಮಾಹಿತಿ ನಮಗೆ ಬಂತು 2016, 17, 18ರಲ್ಲಿ. ಆದರೆ ನಮ್ಗೆ ಅಧಿಕೃತವಾದ ದಾಖಲೆ ನಮಗೆ ಕೈಗೆ ಸಿಗಲಿಲ್ಲ. ಸೊ ಹಾಗಾಗಿ ಈ 16, 17, 18, 19ವರೆಗೂ ಇವರು ಸಾರಾಸಗಟಾಗಿ ಇಡೀ ರಾಜ್ಯದಲ್ಲಿ ಮಾರಿದ್ದಾರೆ. ಅದು ಎಷ್ಟು ಕ್ವಾಂಟಿಟಿ ಏನಂತ ನಮಗೆ ಸಿಕ್ಕಿರಲಿಲ್ಲ. ಆಮೇಲೆ 2022 ಇದೇ ಈಗಿರ್ತಕ್ಕಂಥ ಅಧ್ಯಕ್ಷರು ಸಿ ರಮೇಶ್ ಅವರು ಅಧ್ಯಕ್ಷರು ಅಧಿಕಾರಕ್ಕೆ ಬಂದರು. 12/6/2022 ಈ ಸಿ ರಮೇಶ್ ಅವರು ಅಧಿಕಾರಕ್ಕೆ ಬಂದರು. ಆ ತಂಡದ ನಾನು ಒಬ್ಬ MC ಮೆಂಬರ್ ಆಗಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನಾನು ಆಯ್ಕೆಯಾಗಿದ್ದೆ. ಅವಾಗೇನು ಮಾಡಿದ್ರು,
ಈ ಅದಕ್ಕೆ ಮುಂಚೆ ಮೈಸೂರು ಜಿಲ್ಲಾ ಸಮಿತಿಯಿಂದ ಎಲ್ಲ ಸ್ಟಾಂಪ್ ಪೇಪರ್ನ ಇಡೀ ರಾಜ್ಯಾದ್ಯಂತ ಕೊಡ್ತಾಯಿದ್ರು ಅವರೇ ನೇರವಾಗಿ. ಈಗ ಯಾವಾಗ ಅಧಿಕಾರಕ್ಕೆ ಬಂದ ಮೇಲೆ ಸಿ ರಮೇಶ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಡೈರೆಕ್ಟಾಗಿ ಅಲ್ಲೆಲ್ಲೂ ಕೊಡೋದು ಬೇಡ, ನಮ್ಮ ಸಂಘಕ್ಕೆ ಬಂದು ಸಂಘದಿಂದ ನಾವು ರಾಜ್ಯಕ್ಕೆ ಕೊಡೋಣ, ರಾಜ್ಯದ ಎಲ್ಲ ಮೂಲೆ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದರು. ಅದಾದಮೇಲೆ ಅಂಥ ಸಂದರ್ಭದಲ್ಲಿ ಏನಾಯಿತು, ಮೊದಲನೇದಾಗಿ ಆ ಕೊಡೋಂಥ ಸಂದರ್ಭದಲ್ಲಿ ಆನೇಕಲ್ ಉಪಸಮಿತಿ ಅನ್ನೋದು ನಮ್ಮ ಕೇಂದ್ರ ಸಮಿತಿ ಅಂಡರಲ್ಲಿ ಬರುತ್ತೆ. ಆನೇಕಲ್ ಸಮಿತಿಗೆ ಇಲ್ಲಿಂದ ಕೇಂದ್ರ ಸಮಿತಿಯಿಂದ ಅಗ್ರಿಮೆಂಟ್ ಕೊಡ್ತಾರೆ. ಆನೇಕಲ್ ಸಮಿತಿಯವರು ಅಧಿಕೃತವಾಗಿ ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾರೆ ಕೇಂದ್ರ ಸಮಿತಿಗೆ, ಇವರು ಅಗ್ರಿಮೆಂಟ್ ಕೊಡ್ತಾರೆ. ಸುಮಾರು ಸಾರಿ ಕೊಟ್ಟಿದ್ದಾರೆ. ಆದರೆ ಆ 23 ಯಾವುದು ಒಂದು ಇದರಲ್ಲಿ ಆನೇಕಲ್ ಸಮಿತಿಗೆ ಒಂದು 23ರ ಇಸ್ವಿನಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟು ಫೇಕ್ ಆಗಿದೆ ಅಂತೇಳಿ, ನಕಲಿ ಆಗಿದೆ ಅಂತೇಳಿ ಅಲ್ಲಿಂದಕ್ಕಂಥ ಅಧಿಕಾರಿಗಳು ಹುಡುಕಿ ಅವರು ಅದನ್ನು ಗಮನಿಸಿದ್ದಾರೆ. ಫೈಲೆಲ್ಲ ತೆಗೆದು ನೋಡಿದರೆ ಅವ್ರು ನಕಲಿ ಆಗಿದೆ ಅಂತ ಗೊತ್ತಾಗಿದೆ. ಅವರೇನು ಮಾಡಿದ್ರು, ಈ ಚಂದಾಪುರದ ಗುತ್ತಿಗೆದಾರನ ಕರೆದ್ರು, ನೋಡ್ರಪ್ಪ ನೀವು ಹಾಕಿರ್ತಕ್ಕಂಥ ಅಗ್ರಿಮೆಂಟು ನಕಲಿ ಇದೆ, ಡೂಪ್ಲಿಕೇಟ್ ಇದೆ, ಇದನ್ನು ನೀವು ಏನು ಮಾಡ್ತೀರಾ, ಇದು ಸರಿ ಮಾಡಲಿಲ್ಲ ಅಂದರೆ ನಾನು ಏನು ಕಾನೂನು ಮುಖಾಂತರ ನಾನು ಕಂಪ್ಲೇಂಟ್ ಕೊಡ್ತೀನಿ, ಅದು ಏನು ಬೇಕಾದ್ರೂ ಮಾಡ್ತೀನಿ ಇದ್ರು. ಇವರೇನು ಮಾಡಿದ್ರು, ಆನೇಕಲ್ ಸಮಿತಿಯವರು ನಮ್ಮ ಕೇಂದ್ರ ಸಮಿತಿಗೆ ಲೆಟ್ರ್ ಬರೆದ್ರು, ಸ್ವಾಮಿ ನೀವು ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟು ನಕಲಿ ಆಗಿದೆ ಅಂತ ನಮಗೆ ಅಧಿಕಾರಿಗಳು ರುಜುವಾತಾಗಿದೆ, ನಮಗೆ ಸಾಕ್ಷಿ ತೋರಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ಏನು ಮಾಡ್ತೀರಿ ಅಂತ ಕೇಳಿದ್ದಕ್ಕೆ, ಇಲ್ಲ ಆಗಿದೆ, ನೀವು ವಾಪಸ್ಸು ತಂದು ಕೊಡಿ, ನಮಗೆ ಅಸಲಿ ಕೊಡ್ತೀವಿ ಅಂತ ಹೇಳವ್ರೆ. ಆದರೆ ಅಧಿಕೃತವಾಗಿ ನಮ್ಮ ಅದೇ ಆನೇಕಲ್ ಸಮಿತಿಯವರಿಗೆ ನಾವೇನು ಹೇಳಿದ್ವಿ, ನೋಡಿ ಸ್ವಾಮಿ ನೀವು ಓರಲ್ಲಾಗಿ ಇಸ್ಕೊಂಬರ್ಬೇಡಿ, ನೀವು ರೈಟಿಂಗಲ್ಲಿ ಅವ್ರ ಹತ್ರ ತೊಗೊಳ್ಳಿ, ಹೌದು ನಾವು ಕೊಟ್ಟಿರ್ತಕ್ಕಂಥ ನಕಲಿ ಆಗಿದೆ ಅಂತ ಒಂದು ಲೆಟ್ರ್ ತೊಗೊಳ್ಳಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಅವ್ರೇನು ಮಾಡಿದ್ರು, ಅವ್ರಿಗೆ ಅಲರ್ಟ್ ಆದರು, ನಾವು ಇಲ್ಲ ನಿಮ್ಗೆ ಲೆಟ್ರ್ ಕೊಡೋಕ್ಕೆ ಬರೋಲ್ಲ, ನಿಮ್ಮ ಅಗ್ರಿಮೆಂಟ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ಕಂಪ್ಲೇಂಟ್ ಆಯಿತು. ಅದಾದಮೇಲೆ ಅಲ್ಲಿಗೆ ಅಷ್ಟೊತ್ತಿಗೆ 2024ನೇ ಇಸ್ವಿನಲ್ಲಿ 2022 ಡಿಸೆಂಬರ್ ತಿಂಗಳಲ್ಲಿ ಶಿರಾದಲ್ಲಿ ಒಂದು FIR ಆಗುತ್ತೆ. ಈ ಏನು ಮೈಸೂರು ಜಿಲ್ಲಾ ಸಮಿತಿಯಿಂದ ಅಗ್ರಿಮೆಂಟ್ ಏನು ಪ್ರಿಂಟ್ ಆಗ್ತಿತ್ತಲ್ಲ, ಇಡೀ ರಾಜ್ಯಾದ್ಯಂತ ಹೋಗ್ತಾಯಿತ್ತು. ನಮ್ಗೆ ಅನುಮಾನ ಆಯಿತು, ಇಡೀ ರಾಜ್ಯದಲ್ಲಿ ಸುಮಾರು ಜನಕ್ಕೆ ಅನುಮಾನ ಏನು ಅಗ್ರಿಮೆಂಟ್ ಡೂಪ್ಲಿಕೇಟ್ ಅಂತ. ಬಟ್ ನಮ್ಗೆ ಕೈ ಸಿಗದೇ ಇದ್ದರೆ ನಾವು ರೆಕಾರ್ಡ್ಸ್ ಇಲ್ಲದೆ ನಮ್ಮ ಕಣ್ಣಿಂದ ಕಾಣದೆ ನಾವು ಅದು ನಕಲಿ ಅಥವಾ ಅಸಲಿ ಅಂತ ಹೇಳಲಿಕ್ಕೆ ಬರೋಲ್ಲ. ಅವಾಗೇನಾಯಿತು, ಈಗ ಗಾಳಿ ಸುದ್ದಿ ಬಂತು. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಶಿರಾದಲ್ಲಿ ಒಂದು FIR ಆಯಿತು. ಅಲ್ಲಿ ಯಾರಿಗೋ ಸಿಕ್ಕಿದೆ, ನೇರವಾಗಿ ಸಿಕ್ಕಿದೆ. ಸಿಕ್ಕಿದಾಗ ಏನು ಮಾಡಿದ್ರು, ಯಾರು ಅಧಿಕಾರಿಗಳು ಬಂದರು, ಆಮೇಲೆ ಯಾರು ಹುಡುಕಿ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಗಮನಕ್ಕೆ ಬಂದಾಗ ಇದೇ ಸಿ ರಮೇಶ್ ಅವರು ಅಧಿಕಾರದಕ್ಕೆ ಇದ್ರಲ್ಲ, ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ಈ ಯಾರು ಹೇಳಿದ್ರು ಗೊತ್ತಲ್ಲ, ಇವರಿಗೆ ಯಾವ ಆಧಾರದ ಮೇಲೆ ಹೇಳಿದ್ರು, ಹೋದರು ಕಂಪ್ಲೇಂಟ್ ಕೊಟ್ಟರು. ಅಲ್ಲಿನ ತುಮಕೂರು ಜಿಲ್ಲಾ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ನಮ್ಮ ಸ್ನೇಹಿತರು ಕೊಟ್ಟರು. ಆವಾಗ ಕಂಪ್ಲೇಂಟ್ ಕೊಟ್ಟರು, ಎಲ್ಲಿ ಶಿರಾ ಪೊಲೀಸ್ ಸ್ಟೇಷನಲ್ಲಿ ಈ ಥರ ಡೂಪ್ಲಿಕೇಟ್ ಆಗಿದೆಯಂತೆ, ನೀವು ಹೋಗಿ ಇಮ್ಮಿಡಿಯೇಟ್ ಕೊಡಿ ಅಂತೇಳಿ. ಅವರು ನಮ್ಮ ಸ್ನೇಹಿತರನ್ನೇ ಬೇವಿನ ಗುಡ್ಡಯ್ಯ ಅಂತ ತುಮಕೂರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು, ಅವರು ಬಂದು ನನಗೆ ಕೊಟ್ಟರು. ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಡಲಾಗಿ ಅವಾಗೇನಾದರೂ ಅವರು 5 ಅಗ್ರಿಮೆಂಟನ್ನು ಸುಮಾರು ಒಂದು 4 ಬ್ಯಾಚಲ್ಲಿ ಅವರು ಹೋಗಿ FIR ಮಾಡಿದ್ದಾದಮೇಲೆ ತೊಗೊಂಡು ಮೈಸೂರು ಜಿಲ್ಲೆಗೆ ಹೋಗಿ ಚೆಕ್ ಮಾಡಿಸಾಗ ಹೌದು ನಕಲಿ ಆಗಿದೆ ಅಂತ ಗೊತ್ತಾಯಿತು. ಆಧಾರದ ಮೇಲೆ ತೊಗೊಂಡು FIR ಆಧಾರದ ಮೇಲೆ ತೊಗೊಂಡು ಹೋಗಿ ಅಗ್ರಿಮೆಂಟನ್ನು ಸೀಸ್ ಮಾಡಿದ್ದಾರೆ. 2,500 ಅಗ್ರಿಮೆಂಟು ಹತ್ತು ಸೀಸ್ ಮಾಡಿದ್ದಾರೆ. ಅವೆಲ್ಲನೂ ನಕಲಿ ಅಂತ ಎಲ್ಲಿ ಅವ್ರೇನು ಹೆಸರಿತ್ತು, ಮೈಸೂರು ಜಿಲ್ಲಾ ಸಮಿತಿಯಿಂದ ಬಂದಿರತಕ್ಕಂಥ ಎಲ್ಲ ಅಗ್ರಿಮೆಂಟು ನಕಲಿ. 2,500 ಅಗ್ರಿಮೆಂಟಲ್ಲಿ 150, 200 ಮಾತ್ರ ಒರಿಜಿನಲ್, ಮಿಕ್ಕಿನದೆಲ್ಲ ನಕಲಿ ಅಂತ ಬಂದಿದೆ ಅಂತ ಅಧಿಕೃತವಾಗಿ ಮೈಸೂರು ಜಿಲ್ಲಾ ಉಪನಂದನಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಲೆಟ್ರು. ಅದು ಅಧಿಕೃತವಾಗಿ ನನ್ನ ಹತ್ರ ದಾಖಲೆ ಇದೆ. ನಾನು ಇದುವರೆಗೂ ಏನು ಮಾತಾಡಿದ್ದು ಎಲ್ಲ ದಾಖಲೆ ಸಮೇತ ಇದೆ. ಆಮೇಲೆ ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ಇದು ಇದೆ ನನ್ನ ಹತ್ರ ಕಾಪಿ, ಅದನ್ನು ನನ್ನ ಹತ್ರ ಇದೆ. ಈ ನಕಲಿ ಆಗಿರ್ತಕ್ಕಂಥದ್ದು ಸತ್ಯ, ಅದು ನಾನು ಹೇಳೋದಲ್ಲ. ಆ ಒಂದು ಆಧಾರದ ಮೇಲೆ PL ಸಹ ಇದೇ ಈಶ್ವರರಾಜು ಅನ್ನೋರು PL ಹಾಕಿದ್ದಾರೆ. ಅದು PLಲ್ಲಿ ಅದು ಮೊದಲನೇ ಇಯರಿಂಗಲ್ಲಿ 23 ಜನ ನೋಟಿಸ್ ಕೊಡ್ತಾರೆ. ರೆಕಾರ್ಡ್ಸ್ ಎಲ್ಲ ಪಕ್ಕಾ ಇದೆ ಅಂತೇಳಿ ಅವರು PLಲ್ಲಿ ಹೈಕೋರ್ಟಲ್ಲಿ ದ್ವಿಸದಸ್ಯ ಪೀಠ ಅದನ್ನು ಚರ್ಚೆ ಮಾಡಿ ಅದನ್ನು ಗಮನಿಸಿ ಇದು ರಾಜ್ಯ ಸರ್ಕಾರದ ರೆವಿನ್ಯೂ ಇಲಾಖೆಗೆ IAS ಆಫೀಸರ್ ತಕ್ಕಂಥ ಇವ್ರಿಗೆ ಯಾರು IAS ರಶ್ಮಿ ಮಹೇಶ್ ಅವ್ರಿಗೆ ರೆಫರ್ ಮಾಡ್ತಾರೆ. ಕಂದಾಯ ಇಲಾಖೆಗೆ ಬರುತ್ತೆ ಇದು ಸ್ಟಾಂಪಿಂಗು, ನೀವು ಇದು ನೋಡಿ ಅಂದಾಗ ಹೌದು ಅವರು ಆಗಿರೋದು ನಮ್ಮ ಮೇಲ್ನೋಟಕ್ಕೆ ಅಥವಾ ನಿಮ್ಮ ರೆಕಾರ್ಡ್ಸ್ ಪ್ರಕಾರ ಕಾಣ್ತಾ ಇದೆ, ನಾವು ಅದನ್ನು ತನಿಖೆ ಮಾಡಿ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ 12 ಜನ ಅಧಿಕಾರಿಗಳ ಮೇಲೆ ನಾವು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊತೀವಿ. ಆಮೇಲೆ ಏನು
KSLC ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಏನು ಹೆಸರು ಇದೆ, ಇದು ಅವರ ಹೆಸರು ಇಲ್ಲಿ ಇದೆ ಅಂತ ಇನ್ವಾಲ್ವ್ ಆಗಿದ್ದಲ್ಲ ಯಾರು ರೆಕಾರ್ಡ್ ಪ್ರಕಾರ ಅವ್ರ ಮೇಲೆ FIR ಮಾಡ್ತೀವಿ ಅಂತೇಳಿ ಅವರು ಕೊಟ್ಟು 1 ವರ್ಷ ಆಯಿತು. ರಶ್ಮಿ ಮಹೇಶ್ ಅವರು, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಅದು ಇದುವರೆಗೂ ತನಿಖೆ ಯಾವ ಮಟ್ಟಕ್ಕೂ ಹೋಗಿಲ್ಲ. ಅದು ಯಾರನ್ನೂ FIR ಮಾಡಿಲ್ಲ, ಏನೂ ಮಾಡಿಲ್ಲ. ಇದಕ್ಕೆ ಕೃಷ್ಣ ಬೈರೇಗೌಡರಿಗೆ ಈ FIR ಇದಾದಮೇಲೆ PL ಹಾಕಿದಾಗ ನಾನು ಅವ್ರಿಗೊಂದು ಕಾಪಿ ಕೊಟ್ಟಿದ್ದೀವಿ. ಸರ್, ಈ ರೀತಿ ಸ್ಟಾಂಪ್ ಹಗರಣ ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ, ಇದನ್ನು ನೀವು ತನಿಖೆ ಮಾಡಬೇಕು, ನೀವು ಭಾಳ ನಿಷ್ಠಾವಂತರು, ಈ ಇಡೀ ರಾಜ್ಯದಲ್ಲಿ ನಿಮಗೆ ಒಳ್ಳೆಯ ಹೆಸರಿದೆ, ನೀವು ಇದನ್ನು ಸರಿ ಮಾಡಬೇಕು ಅಂತ ಹೇಳಿದ್ವಿ. ಅವ್ರು ಲೆಟ್ರ್ ಕೊಟ್ವಿ. ಅವರು ಅದಕ್ಕೆ ಸಂಬಂಧಪಟ್ಟದ್ದು ಏನಾಗಿದೆ ನಮ್ಗೆ ಅದು ಮಾಹಿತಿ ಇಲ್ಲ. ಇಷ್ಟೆಲ್ಲ ಆಗಿ 100ಕ್ಕೆ 100% ಆಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ಪೆನ್ ಡ್ರೈವಲ್ಲಿ ಸುಮಾರು ಒಂದು 800 ಪೇಜ್ ಪೆನ್ ಡ್ರೈವಲ್ಲಿ ಇದೆ. ಎಲ್ಲನೂ ಅಧಿಕೃತವಾಗಿ ಸೈನ್ಡ್ ಕಾಪಿ, ಅಧಿಕೃತ ತಗೊಂಡಿರ್ತಕ್ಕಂಥ. ಇದು ಯಾವುದು ನಾನಾಗಲಿ ನಾವು ಯಾರೂ ತಯಾರು ಮಾಡಿರ್ತಕ್ಕಂಥ ಕಾಪಿ ಅಲ್ಲ ಇದು. ಹಾಗಾಗಿ ನಾವು ಒಂದೇ ನಮ್ಮ ಒತ್ತಾಯ ಏನಂದರೆ, ನಮ್ಮ ರಾಜ್ಯ ಸರ್ಕಾರದ ಯಾರು ಈ ಸಂಬಂಧಪಟ್ಟ ಇಲಾಖೆ, ಬೆಸ್ಕಾಂ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಇದನ್ನು ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರೇ ಇರ್ಬೋದು. ಈಗ ನಮ್ಮ ಸಂಘದಲ್ಲಿ 14,000 ಜನ ಗುತ್ತಿಗೆದಾರಿದ್ದಾರೆ. ಆ ಗುತ್ತಿಗೆದಾರರು ಯಾರೇ ಇರಲಿ ಅಥವಾ ಇನ್ನೊಬ್ರು ಯಾರೇ ಇರಲಿ, ಅವರನ್ನು ಎಡೆಮುರಿ ಕಟ್ಟಿ ಈ ರಾಜ್ಯಕ್ಕಾಗಿರ್ತಕ್ಕಂಥ ಆರ್ಥಿಕ ನಷ್ಟ ಒಂದು, ಎರಡನೇದು ಕೆಟ್ಟ ಹೆಸರು, ಆಮೇಲೆ ಮೈಸೂರು ಜಿಲ್ಲೆ ಮೇಲೆ ಬಂದಿದೆ. ಯಾಕೆಂದರೆ ಅವ್ರ ಜಿಲ್ಲೆ ಹೆಸರು ಅಗ್ರಿಮೆಂಟಲ್ಲಿ ಇರೋದ್ರಿಂದ ಮೈಸೂರು ಜಿಲ್ಲೆ ಸಮೇತ ಇಡೀ ದೇಶದಲ್ಲಿ ಮೈಸೂರು ಜಿಲ್ಲೆ ಅನ್ನೋದು ಹೆಸರಾಂತ ಒಂದು ಇದು ಏನು ಜಿಲ್ಲೆ ಅದು. ಅದಕ್ಕೆ ಕೆಟ್ಟ ಹೆಸರು ಬಂದರೆ ನಾವು ನೋಡೋಕ್ಕೆ ಸಾಧ್ಯನಾ, ಕೇಳೋಕ್ಕೆ ಸಾಧ್ಯನಾ? ಹಾಗಾಗಿ ನಂದು ಇದು ಒಂದೇ, ಇದು ನ್ಯಾಯ. ಅದು ಕೋಟಿ ನಮಗೆ ಅದು ಸಿಗಲ್ಲ ಸರ್. ಇದು ತೆಲುಗಿಗಿನ ಒಂದು ಹೆಜ್ಜೆ ಮುಂದೆ ಇದೆ. ಇದು ಈಗ ತೆಲುಗಿಗಿನ ಜಾಸ್ತಿ ಇದೆ. ಯಾಕೆಂದರೆ ನೀವು ಅಗ್ರಿಮೆಂಟಲ್ಲಿ ನೋಡ್ಬೋದು, ಅದು 1,39,000, 1,15,000 ಸೀರಿಯಲ್ ನಂಬರ್ ಇದೆ. ಈಗ 1,15,000, 39,000, 49,000 ಅಗ್ರಿಮೆಂಟು ಸೀರಿಯಲ್ ನಂಬರ್ ಇದೆ. ಅವು ಎಷ್ಟಿದೆ ಅಂತ ಹೆಂಗಾಗಿದೆ ಅಂದರೆ ಸೀರಿಯಲ್. ಸರ್, ನಿಮಗೆ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ. ಇವಾಗ ನೀವು ಬ್ಯಾಂಕಲ್ಲಿ ಹೋಗಿ 5,000 ರೂಪಾಯಿ ದುಡ್ಡನ್ನು ಡೆಪಾಸಿಟ್ ಮಾಡಿದರೆ ಅವತ್ತಿನ ಡೇಟು, ಅವತ್ತಿನ ಮಂತು, ಅವತ್ತಿನ ಡೇಟ್ ಅವರು ಇಯರ್ ಹಾಕ್ತಾರೆ. ಕರೆಕ್ಟ್ ಅಲ್ವಾ? ಇದೇ ಅಗ್ರಿಮೆಂಟಲ್ಲೂ ಹಾಗೇನೇ ಇರೋದು. ನಾವು ಇವತ್ತು ಹೋಗಿ ಸಬ್ರಿಸ್ಟ್ ಆಫೀಸಲ್ಲಿ ನಮ್ಗೆ 200 ರೂಪಾಯಿ ಅಗ್ರಿಮೆಂಟ್ ಬೇಕು ಅಂತೇಳಿ ದುಡ್ಡು ಕಟ್ಟಿದ್ರೆ ಅವತ್ತಿನ ಡೇಟು, ಅವತ್ತಿನ ತಿಂಗಳು, ಅವತ್ತಿನ ವರ್ಷ ಅಲ್ಲಿ ಬರುತ್ತೆ. ಇವರು 2075ನೇ ಇಸ್ವಿ ಬಂದಿದೆ. ಅದರಲ್ಲಿ 2066 ಇದೆ, 2054 ಇದೆ. ನಾವು 25 ದಾಟಿಲ್ಲ. ಆ ಅಗ್ರಿಮೆಂಟಲ್ಲಿ ಮನಸ್ಸೋ ಇಚ್ಛೆ ಇವತ್ತು ದುಡ್ಡು ಕಟ್ಟೋದು, ಮುಂದಿನ ವರ್ಷಕ್ಕೆ ಅಗ್ರಿಮೆಂಟಲ್ಲಿ ಆ ಇಸ್ವಿ ಬರುತ್ತೆ. ಅದು ಬರೋಲ್ಲ. ಯಾಕೆಂದರೆ ಯಾವತ್ತು ದುಡ್ಡು ಕಟ್ತಾರೆ ಅವತ್ತೇ ನಂಬರ್ ಜನ್ರೇಟ್ ಆಗುತ್ತೆ, ಅವತ್ತೇ ಆ ಒಂದು ಮಂತೆ ಬರುತ್ತೆ. ಸೊ ಹೀಗಾಗಿ ಆಗಿರೋದಂತೂ ಸತ್ಯ. ಆದರೆ ಇದು ಉನ್ನತ ಮಟ್ಟದ ತನಿಖೆ ಆದಾಗ ಮಾತ್ರ ಇದು ಬಯಲಿಗೆ ಬರುತ್ತೆ. ಅದರಿಂದ ಯಾರು ಜಾಲ ಇದೆ ಅವರೆಲ್ಲರನ್ನು ಅವ್ರು ಈ ತನಿಖೆಗೆ ಒಳಪಡಿಸೋದಾಗ ಮಾತ್ರ ನ್ಯಾಯ ಸಿಗುತ್ತೆ. ಇಷ್ಟು ನನ್ನ ಒಂದು ಮಾಹಿತಿ. ನೂರಾರು ಕೋಟಿ, ಬರೀ ಕೋಟಿ ಅಲ್ಲ, 100 ಕೋಟಿ ಆಗಿದೆ. ಆದರೆ ಇದು ಹೆಂಗೆ ತನಿಖೆ ಬಂದು ಉನ್ನತ ಮಟ್ಟದಲ್ಲಿ ಆಗಬೇಕು. ಈ ತನಿಖೆ ಸ್ಪೀಡ್ ಹೆಂಗಿರಬೇಕು ಅಂದರೆ, CBI ತನಿಖೆ ಕೊಟ್ಟರೆ ನಮಗೆಲ್ಲ ನಂಬಿಕೆ. CBI ಬರೀ ತಲೆ ಕೂದಲು ಕೊಟ್ಟರೆ ಸಾಕು, ಇಡೀ ಜಾಲ ಆಡ್ತಾರೆ, ಜಾಲನ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಆ ರೀತಿ ತನಿಖೆ ಮಾಡಿದರೆ ಅದು ಯಾರೇ ಇರಲಿ, ಈ ನಮ್ಮ 14,000 ಜನದಲ್ಲಿ ಯಾವ ಗುತ್ತಿಗೆದಾರರು ಪಾತ್ರ ಇದ್ದರೂ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ಮಿನಿಸ್ಟ್ರ್ ಗಮನಕ್ಕೆ ತಂದಿದೆ. ಇದೇ PL ಹಾಕಿರ್ತಕ್ಕಂಥ ಈಶ್ವರರಾಜ್ ಅವರು ಮಿನಿಸ್ಟ್ರ್ ಗಮನಕ್ಕೆ ತಂದಿದ್ದಾರೆ. ಅವರು ಏನು ಮಾಡಿದ್ರು, ಇಮ್ಮಿಡಿಯೇಟು ಏನ್ರಿ ಇಷ್ಟೆಲ್ಲ ಹಗರಣ ಆಗಿದೆಯಂತೆ ನೋಡಿರಿ ಅಂತೇಳಿ ವಿಜಿಲೆನ್ಸ್ಗೆ ರೆಫರ್ ಮಾಡ್ತಾರೆ. ನಮ್ಮ ಈ ಬೆಸ್ಕಾಂ ವಿಜಿಲೆನ್ಸ್ ಅಂತ ಒಂದಿದೆ, SP, ಅವ್ರು ರೆಫರ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಇದನ್ನು ತೊಗೊಂಡು ಅಲ್ಲೂ ಯಾರು ಕೈವಾಡ ಇದೆ, ಅಲ್ಲಿ ತನಿಖೆ ಏನಾಗಿದೆ, ನಮ್ಮ ಹತ್ರನೇ 2,500 ಡಾಕ್ಯುಮೆಂಟ್ ಇದೆ. ಆದರೆ ವಿಜಿಲೆನ್ಸ್ನವ್ರ ಹತ್ರ ಅದರಲ್ಲಿ ಒಂದೂ ಇಲ್ಲ. ಸುಮ್ಮನೆ ಎಲ್ಲ ಯಾವ್ಯಾವುದು ಪೇಪರ್ ಇತ್ತು ಎಲ್ಲ ಕರೆಸ್ಪಾಂಡೆನ್ಸನ್ನು ಒಂದು 800 ಪೇಜ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೂ ಉಪಕಾರನೂ ಏನಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಂದರೆ, ಹೌದು ಕೊನೆಯಲ್ಲಿ ಸಾರಾಂಶ ಏನಿದೆ ಅಂದರೆ, ಶಿರಾದಲ್ಲಿ ಆಗಿರ್ತಕ್ಕಂಥ ಏನು ಇದೆ FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆಯಲ್ಲ, ಅದನ್ನು ತನಿಖೆ ಮಾಡಬೇಕು. ಅದನ್ನು ಉನ್ನತ ಪ್ರೈವೇಟಲ್ಲಿ ಯಾವ ತನಿಖೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿದಾರೆ. ಬಿಟ್ಟರೆ ಅವ್ರು ಯಾವ ದಾಖಲೆಯೂ ತೊಗೊಂಡಿಲ್ಲ, ಕಲೆ ಹಾಕಿಲ್ಲ. ಉನ್ನತ ಮಟ್ಟದ ತನಿಖೆಗೆ ಮಾಡ್ತೀನಿ ಅಂತ ಮುಂದೆ ಬಂದರೆ ನಿಮ್ಮಲ್ಲಿರೋಂಥ ಸಾಕ್ಷಿ ಆಧಾರಗಳು 100ಕ್ಕೆ 100% ಯಾವಾಗಲೇ ಕರೆದ್ರು ನಾನು ಅಧಿಕೃತವಾದ ದಾಖಲೆ ಇದುವರೆಗೂ ನಾನು ಏನು ಮಾತಾಡಿದ್ದೀನಿ ಇದೆಲ್ಲ ದಾಖಲೆ ಇಲ್ಲದೆ ನಾನು ಒಂದು ವರ್ಡೂ ಮಾತಾಡಿಲ್ಲ. ನಾನು ಯಾವಾಗಲೇ ಕರೆದ್ರು ನಾನು ಅಂದಿದ್ದೀನಿ, ದಾಖಲೆ ಇಲ್ಲದೆ ನಾನೇನು ಮಾತಾಡಲ್ಲ. ಯಾಕೆಂದರೆ ಈಗ ನಾವು ಯಾರು ಮಾಡಿದ್ದಾರೆ ಅವ್ರನ್ನ ಎಡೆಮುರಿ ಕಟ್ಟಬೇಕು. ನಾವು ಇಂಥವ್ರ ಹೆಸರು ಅಂತ ನಮ್ಮ ಹೇಳಲಿಕ್ಕೆ ಬರೋಲ್ಲ. ಈಗ ಶಿರಾದಲ್ಲೇ FIR ಆಗಿರೋದು ಜಗದೀಶ್ ಗೌಡ ಮತ್ತು ಅಂಜನಾ ಕುಮಾರಿ ಅಂತ. ಅವ್ರಿಬ್ಬರಿಗೆ ಬಾಯಿ ಬಿಡಿಸಿದ್ರೆ ಎಲ್ಲಿಂದ ಬಂತು?
ಯಾರು ತಂದು ಕೊಟ್ಟರು, ಎಷ್ಟಕ್ಕೆ ತಂದು ಕೊಡ್ತಿದ್ರು, ಅದೆಲ್ಲ ಅವರು ಬಾಯಿ ಬಿಡ್ತಾರೆ. ಯಾಕಂದರೆ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಅವರು ಬೇಲ್ ತೊಗೊಂಡು ಈಚೆ ಇದ್ದಾರೆ. ಇಷ್ಟೆಲ್ಲ ಕೋಟಿಗಟ್ಟಲೆ ಹಗರಣ ಆಗಿದೆ, ಇಷ್ಟೆಲ್ಲ ನಕಲಿ ಚಾಪಕ್ಕಾಗದೆ ಅಂದರೆ ದೊಡ್ಡ ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ. ಅಂಥ ಹಗರಣ ಆಗಿರ್ತಕ್ಕಂಥ ಇದು ಸಂದರ್ಭದಲ್ಲಿ ಅವ್ರಿಗೊಂದು ಸ್ಟೇಷನ್ ಬೇಲಲ್ಲಿ ಅಥವಾ ಬೇಲ್ ತೊಗೊಂಡು ಮನೆಗೆ ಇದ್ದಾರೆ ಅಂದರೆ, ರಾಜಾರೋಷ ಓಡಾಡ್ತವ್ರೆ ಅಂದರೆ ಅವ್ರದ್ದು ಯಾರು ಕೈವಾಡ ಇದೆ? ಅಂದ್ರೆ ಫ್ರ್ಯಾಂಕಿಂಗ್ ಮಿಷಿನ್ ಇವರೇ ಫೇಕಾಗಿ ಇಟ್ಕೊಂಡು ಪ್ರಿಂಟ್ ಮಾಡೋರು. ಅಲ್ಲ, ಫ್ರ್ಯಾಂಕಿಂಗ್ ಮಿಷಿನ್ನು ನನಗೆ ಮಾಹಿತಿ ಪ್ರಕಾರ ಫ್ರ್ಯಾಂಕಿಂಗ್ ಮಿಷಿನ್ನು 10,000 ತಗೊಳಕ್ಕೆ ದುಡ್ಡು ಕಟ್ಟೋದು, ಇವ್ರೇನು ಮಾಡೋದು 1 ಲಕ್ಷ ಪ್ರಿಂಟ್ ಮಾಡೋದು. ಈಗ ನಾವು 1,000 ರೂಪಾಯಿಗೆ ಒಂದು ತಗೊಳೋದು, ತಗೊಂಡು 100 ಮಾಡ್ಕೊಂಡಂಗೆ. ಜೆರಾಕ್ಸ್ ಕಾಪಿ ಇವಾಗೆಲ್ಲ ಏನಂದರೆ ಈಗ ಎಲ್ಲ ಭಾಳ ತಂತ್ರಜ್ಞಾನ ಮುಂದುವರೆದಿದೆ. ಅದನ್ನು PDF ಸೀರಿಯಲ್ ನಂಬರು ಚೇಂಜ್ ಆಗಬೇಕು ಮಾಡಿದ್ದಾರೆ ಅವರು. ಸೀರಿಯಲ್ ನಂಬರು ಚೇಂಜ್ ಆಗಬೇಕು, ಹೆಸರು ಚೇಂಜ್ ಆಗಬೇಕು, ಅದೆಲ್ಲ ನಾನು ಅಧಿಕೃತ ರೆಕಾರ್ಡ್ಸ್ ಕೊಡ್ತೀನಿ. ರೆಕಾರ್ಡ್ ಇದೆ, ಸೀರಿಯಲ್ ನಂಬರ್ ಚೇಂಜ್ ಆಗಿರೋದಿದೆ, ಎಲ್ಲ ಇದೆ. ಇನ್ನೊಂದು ಮಾಹಿತಿ ಏನಂದರೆ, ಇದು ಮಹಾರಾಷ್ಟ್ರ ಬಾರ್ಡ್ರಿಂದ ಬತ್ತಿತ್ತಂತೆ, ಅಲ್ಲಿ 50 ರೂಪಾಯಿ ಬರೋದಂತೆ. ಇದು ಮೈಸೂರು ಜಿಲ್ಲೆಗೆ ಬಂದು ಇಲ್ಲಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಮಾಹಿತಿ. ನನ್ನ ಒತ್ತಾಯ ಏನಂದರೆ, ನಾನು ಒತ್ತಾಯ ಏನಂದರೆ, ನೀವು ತನಿಖೆ ಮಾಡಿ, ಈ ಜಾಲ ಹಿಡೀರಿ. ಇವತ್ತಿನ ಭಾಳ ಟೆಕ್ನಾಲಜಿ ಇದೆ, ಡಾಕ್ಯುಮೆಂಟ್ ಇದೆ, ಈಗ ನಿಮ್ಮ ಫೋರ್ಸ್ ಇದೆ, ಹಿಡೀರಿ. ಯಾರು ತಪ್ಪು ಮಾಡಿದರೆ ಅವ್ರ ಎಡೆಮುರಿ ಕಟ್ಟಿದ್ರೆ ಬಾಯಿ ಬಿಡ್ತಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ನಾನು ಬೆಂಗಳೂರು ಜಿಲ್ಲಾ ಮಾಜಿ ಅಧ್ಯಕ್ಷರು. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ನಾವು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಏನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಲ್ಲಿ ಸಿ ರಮೇಶ್ ಅಂತ ಅಧ್ಯಕ್ಷರು ಆದಮೇಲೆ ಹಿಂದೆ ಉಪಾಧ್ಯಕ್ಷ ಆಗಿದ್ದರು. ಒಂದು ಬಾರಿ ಸೋತಿದ್ದಾಗ ಇವ್ರು ಏನು ಮಾಡಿದ್ದಾರೆ, ಗಿಮಿಕ್ ಮಾಡಿ ಏನು ನಾವು ಗ್ರಾಹಕರ ಮಧ್ಯೆ ನಮ್ಮ ಮಧ್ಯೆ ಒಂದು ಅಗ್ರಿಮೆಂಟ್ ಆಗ್ತೀವಿ, ಏನು ಬೆಸ್ಕಾಮ್ಗೆ ಎಸ್ಕಾಮ್ಸ್ಗೆ ಆ 200 ರೂಪಾಯಿನ ಅಮೌಂಟ್ ಕೊಟ್ಟು ನಾವು ಪರ್ಚೇಸ್ ಮಾಡಿ ಗ್ರಾಹಕರಿಂದ ಸೈನ್ ಮಾಡಿಸಿ ಅಡ್ರೆಸ್ ಫಿಲ್ ಮಾಡಿ ಆಗ್ತಾಯಿದ್ದೋ. ಆ ಅಗ್ರಿಮೆಂಟ್ನ ಇವರು ಹಗರಣ ಮಾಡಿದ್ದಾರೆ. ಇವ್ರು ಏನು ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಂಡರಲ್ಲಿ 31 ಜಿಲ್ಲೆ ಇದೆ. 31 ಜಿಲ್ಲೆನೂ ಕೇಂದ್ರ ಸಮಿತಿ ಅಂಡರಲ್ಲಿ ಬರುತ್ತೆ. ಆದರೆ ಮೈಸೂರು ಜಿಲ್ಲೆಯವರು ಸಪ್ರೇಟು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಮೈಸೂರು ಜಿಲ್ಲಾ ಸಮಿತಿ ರಿಜಿಸ್ಟರ್ಡ್ ಅಂತ ಹೇಳಿ ಅರೇಂಜ್ ಮಾಡಿಕೊಂಡು, ಏನು ಈ ಸಿ ರಮೇಶ್ ಅವರು ಮೈಸೂರಿನವರೇ, ಅವರು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಕೇಂದ್ರ ಸಮಿತಿಗೆ ಬರಬೇಕು, ನಾನು ಅಧ್ಯಕ್ಷನಾಗಬೇಕು, 100 ವರ್ಷದ್ದು ಶತಮಾನೋತ್ಸವ ನನ್ನ ಅಧ್ಯಕ್ಷತೆಯಲ್ಲಿ ಅರೇಂಜ್ ಮಾಡಬೇಕು ಅಂತೇಳಿ ಇದಕ್ಕೆ ಅವತ್ತಿಂದನೇ ಪ್ಲಾನ್ ಮಾಡಿ ಈ ಅಗ್ರಿಮೆಂಟ್ನ ಡೂಪ್ಲಿಕೇಟ್ ಮಾಡಿದ್ದಾರೆ. ಇವ್ರ ಬಗ್ಗೆ ತುಂಬ ಹಗರಣಗಳು ಕೇಳಿ ಬರ್ತಾನೆ ಇದೆ. ಯಾಕೆಂದರೆ ಎಲ್ಲನೂ ಇದ್ರ ಬಗ್ಗೆ FIR ಆಗಿದೆ, ಕೋರ್ಟಲ್ಲಿ PAL ಆಗಿದೆ. ಈ ಮೈಸೂರು ಜಿಲ್ಲಾ ಸಮಿತಿ ಹೆಸರಿನಲ್ಲಿ ಆಗಿರೋ ಪೇಪರ್ಸ್ ಎಲ್ಲ ಸಿಕ್ಕಿದೆ. ನನಗೆಲ್ಲೋ ಒಂದು CM ತವರು ಜಿಲ್ಲೆ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಾಯಿದೆ. ಅದಲ್ಲದೆ ನಮ್ಮ ಸಂಘಕ್ಕೆ 100 ವರ್ಷ ಇತಿಹಾಸ ಇದೆ, ಅಂಥ ಸಂಘಕ್ಕೆ ಕೆಟ್ಟ ಹೆಸರು ಬರ್ತಾಯಿದೆ. ಈ ಸಂಘದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಹೇಳಿ ಒಟ್ಟಿಗೆ ಇರೋಂಥ ಸಂಘ 103 ವರ್ಷ ಯಾವುದಾದ್ರೂ ಇದೆ ಅಂದರೆ ಈ ದೇಶದಲ್ಲಿ ನಮ್ಮ ಸಂಘ. ಆ ಸಂಘಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂದರೆ ಈ ಸಂಘದಲ್ಲಿ ಇವತ್ತು 14,000 ಜನ ಏನು ಮೆಂಬರ್ ಇದ್ದೀವಿ, ಆ ಸಂಘದ ಸದಸ್ಯರಿಗೆಲ್ಲ ಕೆಟ್ಟ ಹೆಸರು. ರಾಜ್ಯಾಧ್ಯಕ್ಷರು ಯಾಕೆ ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿ ಇದ್ರ ಬಗ್ಗೆ ಏನೂ ಕ್ರಮ ಜರುಗಿಸಲಿಲ್ಲ. ಆದರೆ ಯಾಕೆಂದರೆ ಅವ್ರು ಮಾಡಿರೋದು ಸಾಬೀತಾಗಿರೋದ್ರಿಂದ ಅವರು ಸುಮ್ಮನೆ ಇದ್ದಾರೆ. ಯಾಕೆಂದರೆ ಅಗ್ರಿಮೆಂಟು ನಮ್ಮ ಕೇಳ್ದಂಗೆ ಬೇರೆ ಬೇರೆ ಬಾರ್ಡ್ರಿಂದ ಪ್ರತಿನಿತ್ಯ 15,000 ಅಪ್ಲಿಕೇಶನ್ನು ಅಗ್ರಿಮೆಂಟ್ನ ತರಿಸ್ತಾ ಇದ್ರಂತೆ. ಹೆಂಗೆ ಅಂದರೆ ಅದು ಏನು ಮಹಾರಾಷ್ಟ್ರ ಬಾರ್ಡ್ರಿಂದ ಬರ್ತಿತ್ತು ಅನಿಸುತ್ತೆ, ಕಲಬುರ್ಗಿಯಿಂದ ಬರ್ತಿತ್ತು ಅಂತ ಬೇರೆಯವ್ರು ಹೇಳ್ತಾ ಇರೋದು. ಅದನ್ನು ಎಲ್ಲ ಜಿಲ್ಲೆಗೆ ಏನಂದರೆ 31 ಜಿಲ್ಲೆ 195 ತಾಲೂಕು ಸಮಿತಿ ಉಪಸಮಿತಿ ಇದೆ, ಅಲ್ಲೆಲ್ಲರಿಗೂ ಕೊಡೋದು. ಅದಲ್ಲದೆ ಸಮಿತಿ ಅದು ಇಂಗ್ಲೀಷ್ನಲ್ಲೇ ಫಾರ್ಮೆಟ್ ಇರುತ್ತೆ. ಅದನ್ನು ಇವರು ತರಿಸಿ ಏನಂದರೆ ಅಲ್ಲಿ ಯಾರಿಗೋ 45 ರೂಪಾಯಿ ಕೊಡೋದಂತೆ, ಯಾರೋ ಟ್ರೈನಲ್ಲಿ ತಂದು ಕೊಡೋದಂತೆ ಅಂತ ಅವ್ರ ಜೊತೆಯಲ್ಲಿ ಇರೋರೇ ನಮ್ಮ ಹತ್ರ ಶೇರ್ ಮಾಡಿ ಹಂಚ್ಕೊಂಡಿರೋದು ಇದು. ಅದನ್ನು ಸತತವಾಗಿ 4 ರಿಂದ 5 ವರ್ಷಗಳ ಕಾಲ ಇದನ್ನು ಮಾರಿದ್ದಾರೆ. ಆದಮೇಲೆ ಕೇಂದ್ರ ಸಮಿತಿಗೆ ಅಧ್ಯಕ್ಷರಾಗಿ ಬಂದ ಮೇಲೆ ಅದರಲ್ಲೂ ಮೈಸೂರು ಜಿಲ್ಲೆಯಿಂದ ಕೇಂದ್ರ ಸಮಿತಿ ತರಿಸ್ಕೊಂಡು ಅಫಿಷಿಯಲ್ ಆಗಿ ಎಲ್ಲ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಗೆ ಮಾರಿದ್ದಾರೆ. ಹೆಂಗೆ ಅಂದರೆ ಕೇಂದ್ರ ಸಮಿತಿ ಅಂಡರಲ್ಲಿ ಜಿಲ್ಲಾ ಸಮಿತಿಗಳು, ತಾಲೂಕು ಸಮಿತಿಗಳು, ಉಪಸಮಿತಿಗಳು ಬರುತ್ತೆ. ಅವ್ರಿಗೆ ಏನಂದರೆ ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಪೇಪರ್ನ ಕೇಂದ್ರ ಸಮಿತಿಯಿಂದ ಕೊಡ್ತಾರೆ. ಅಪ್ಲಿಕೇಶನ್ನು, CR, ಅಗ್ರಿಮೆಂಟು, ಫೈಲು. ಇದೇ ರೀತಿ ಅಗ್ರಿಮೆಂಟ್ಗೂ ಅಷ್ಟೇ ಬೇರೆ ಬೇರೆ ಜಿಲ್ಲೆಯಿಂದ ಆನ್ಲೈನಲ್ಲಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರು ಎಷ್ಟು ಅಗ್ರಿಮೆಂಟ್ ಕೇಳಿರ್ತಾರೆ ಅಷ್ಟು ಅಗ್ರಿಮೆಂಟ್ನ ಸಪ್ಲೈ ಮಾಡೋದು. ಈ ಸಪ್ಲೈ ಮಾಡಿದಾಗ ಎಲ್ಲ ತಾಲೂಕು ಸಮಿತಿನಲ್ಲೂ
ಏನಂದರೆ ಗ್ರಾಹಕರಿಗೂ ಕೊಡ್ತಾರೆ, ಗುತ್ತಿಗೆದಾರರಿಗೂ ಕೊಡ್ತಾರೆ. ಆ ಗುತ್ತಿಗೆದಾರರು ಗ್ರಾಹಕರ ಹತ್ರ ಸೈನ್ ಮಾಡಿಸಿ, ಗುತ್ತಿಗೆದಾರರು ಸೈನ್ ಮಾಡಿಸಿ ಅವ್ರಿಗೆ ಎಷ್ಟು ಕಿಲೋ ವಾಟು, ಏನು ಡೊಮೆಸ್ಟಿಕ್ಕಾ, ಕಮರ್ಷಿಯಲ್ಲ, ಇಂಡಸ್ಟ್ರಿಯಲ್ಲ ಅಂತೇಳಿ ಬರೆದು ನಾವು ಅದನ್ನು ಎಸ್ಕಾಮ್ಸ್ಗೆ ಸಬ್ಮಿಟ್ ಮಾಡ್ತೀವಿ. ಅವರು ಅದರಲ್ಲಿ ಹಿಂದೆಗಡೆ ಏನು ಎಡಬ್ಬಲ್ಲಿ ಸೈನ್ ಮಾಡ್ತಾರೆ, ಸಿಗ್ನೇಚರ್ ಮಾಡ್ತಾರೆ. ಆವಾಗ ಪೇಪರ್ಸ್ ನೋಡಿದಾಗ ಇದೇನೋ ಬೇರೆ ಬೇರೆ ಥರ ಇದೆ ಅಂತೇಳಿ ಅವ್ರು ಎಲ್ಲರಿಗೂ ಹೇಳಿದ್ದಾರೆ ಇದು ಅಗ್ರಿಮೆಂಟ್ ಬಂದಿದೆ ಅಂತ. ನಾವೇನಂದರೆ ಸಮರ್ಥಿಸ್ಕೊಳ್ಳೋದು, ನಾವು ಕೇಂದ್ರ ಸಮಿತಿಯಿಂದ ತಂದಿದ್ದೀವಿ, ನಮ್ಮ ಸಂಘದಿಂದ ತಂದಿದ್ದೀವಿ, ಅದೆಂಗೆ ಡೂಪ್ಲಿಕೇಟ್ ಬರೋಕ್ಕಾಗುತ್ತೆ ಅಂತ ಅವ್ರಿಗೆ. ಅವ್ರ ಇಂಜಿನಿಯರ್ಸ್ ಏನು ಮಾಡಿದ್ದಾರೆ, ಇದು ಎಲ್ಲಿಂದ ಪ್ರಿಂಟ್ ಆಗಿದೆ ಏನು ಅಂತ ಹೇಳಿ ಬೇರೆ ಬೇರೆ ಕಡೆ ಕಳಿಸಿ ಅದನ್ನು ಒರಿಜಿನಲ್ಲ ಇಲ್ಲ ಡೂಪ್ಲಿಕೇಟ್ ಅಂತ ಹೇಳಿ ಪರಿಶೀಲನೆ ಮಾಡಿ ವಾಪಸ್ ಹೇಳಿದ್ದಾರೆ. ಅದನ್ನು ಸಂಘಕ್ಕೆ ಹೇಳಿದ್ದಾರೆ. ಅದಲ್ದಲೆ ಈಶ್ವರರಾಜ್ ಅಂತ ಹೇಳಿ ಕೋರ್ಟ್ಗೆ PL ಹಾಕಬೇಕಾದ್ರೆ ಏನು ಹಿಂದೆ ಸಂಘದಿಂದ ಹೆಂಗೆ ಮಿಷಿನ್ ಕೊಟ್ಟರು, ಯಾವ ರೀತಿ ಪ್ರಿಂಟ್ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ದಾಖಲೆ ಸಬ್ಮಿಟ್ ಮಾಡಿ ಅರೇಂಜ್ ಮಾಡಿ PL ಹಾಕಿದ್ದಾರೆ. ಸರ್ಕಾರನೂ ಅದಕ್ಕೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತಾಗಿದೆ. 12 ಜನ ಸಬ್ ರಿಜಿಸ್ಟ್ರಾರು ಮತ್ತು ಈಗಿನ ಸಂಘದ ಪದಾಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತೀವಿ, ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ನಾವು ವಸೂಲಿ ಮಾಡ್ತೀವಿ ಅಂತ ಹೇಳಿದ್ರು ಇದು ಕ್ರಮ ಜರುಗಿಸಿಲ್ಲ. ಇದ್ರ ಹಿಂದೆಗಡೆ ಯಾರ್ದೋ ಕಾಣದ ಕೈಗಳು ಇದೇ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಹೈಕೋರ್ಟಿಂದ ಸರ್ಕಾರಕ್ಕೆ ಸಮನ್ಸ್ ಜಾರಿ ಮಾಡಿ ಸರ್ಕಾರದವ್ರು ಅಫಿಡೇವಿಟ್ಸ್ ಸಬ್ಮಿಟ್ ಮಾಡಿ ಇದು ಎಲ್ಲ ಏನು ಇಲಾಖೆನಲ್ಲೂ ಇದು ನಡೆದಿದೆ ಅಂತೇಳಿ ಗೊತ್ತಾದರೂ ತೆಲುಗಿಗಿಂತ ದೊಡ್ಡ ಹಗರಣ ಅಂತ ಬರ್ತಾ ಇದೆ. ಉದಾಹರಣೆ ಬೇರೆ ಮೀಡಿಯಾದಲ್ಲೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ಲೈವ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಪೇಪರ್ಸಲ್ಲಿ ಕೊಟ್ಟಿದ್ದಾರೆ, ಯೂಟ್ಯೂಬರ್ಸವ್ರು ಕೊಟ್ಟಿದ್ದಾರೆ. ಆದರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಏನು ಸರ್ಕಾರದಲ್ಲಿ ಇರೋರೇ ರಮೇಶಿಂದ ಇನ್ವಾಲ್ವ್ ಆಗಿದ್ದಾರಾ ಇದು ನಮಗೆ ಅನ್ನಿಸ್ತಾ ಇದೆ. ನಾವು ಈಗಲಾದರೂ ಸದನ ನಡೀತಾ ಇದೆ, ಇದ್ರ ಬಗ್ಗೆ ಮಾಧ್ಯಮದವರು ಏನು ಕೋರ್ಟ್ ಆದೇಶ ಮಾಡಿದೆ ಇಮಿಡಿಯೇಟ್ಲಿ ಸದನದಲ್ಲಿ ಚರ್ಚೆ ಮಾಡಲಿ. ಇದಕ್ಕೆ ಯಾವ ರೀತಿ ನೀವು ಎನ್ಕ್ವೈರಿ ಮಾಡ್ತೀರೋ, ಯಾರು ತಪ್ಪಿಸ್ತರ ಮೇಲೆ ನೀವು ಕ್ರಮ ಜರುಗಿಸಿ, ಏನು ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದೆ ಅದನ್ನು ರಿಕವರಿ ಮಾಡೋ ಅಂಥ ಕೆಲಸ ನೀವು ಮಾಡ್ತೀರಾ ಅಂತ ನಾನು ನಂಬ್ಕೊಂಡು ಮಾಧ್ಯಮದ ಮುಖಾಂತರ ಈ ವಿಷಯನ ತಿಳಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಒಂದೊಂದು ಬಾಂಡ್ ಎಷ್ಟು ವ್ಯಾಲ್ಯೂ ಇರುತ್ತೆ ಸರ್? ಒಂದು ಬಾಂಡು 200 ರೂಪೀಸು. ಆ 200 ರೂಪೀಸ್ ಇರೋ ಅದನ್ನೇ ಇವರು ನಕಲು ಮಾಡಿರೋದು. ಹೆಂಗೆ ಅಂದರೆ ಇವರು ಸರ್ ಇದು ಏನಾಗ್ತಾ ಇದೆ ಅಂದರೆ ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ಕೋಟಿಗಟ್ಟಲೆ ಸರ್ವಿಸ್ ಆಗುತ್ತೆ. ಏನು ಡೊಮೆಸ್ಟಿಕ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಬೆಸ್ಕಾಮಿಂದ ಹಿಡಿದು ಎಸ್ಕಾಮ್ಸ್ 5 ಕಂಪ್ನಿ ಇದೆ. 5 ಕಂಪ್ನಿನಲ್ಲೂ ಒಂದು ಗ್ರಾಹಕರಿಗೆ 1 ಮೀಟ್ರ್ ಒಂದು ಸರ್ವಿಸ್ ಕೊಡಬೇಕು ಅಂದರೆ ಒಂದು ಅಗ್ರಿಮೆಂಟ್ ಹಾಕಬೇಕು. ಆ 200 ರೂಪಾಯಿ ಮುಖಬೆಲೆ ಅಗ್ರಿಮೆಂಟ್ನ ಸರ್ಕಾರದಿಂದ ದುಡ್ಡು ಕಟ್ಟಿ ನಾವು ತೊಗೋಬೇಕು. ಆ್ಯಕ್ಚುಲಿ ಅದನ್ನೇ ಇವರೇನೊಂದು ಸಬ್ ರಿಜಿಸ್ಟ್ರಾರಿಗೆ ಹೋಗಿ ದುಡ್ಡು ಕಟ್ಟಿಬಿಟ್ಟು ಅದನ್ನು ತೊಗೊಂಬರೋದು. ಅಲ್ಲಿ ಸುಮಾರು 1,000 ಅಗ್ರಿಮೆಂಟ್ನ ತೊಗೊಂಬಂದರೆ ಅದನ್ನೇ ಕಳಿಸಿ ಅದನ್ನು ನಕಲು ಮಾಡಿದ್ದಾರೆ. ಹೆಂಗೆ ಅಂದರೆ ಆ ಅಗ್ರಿಮೆಂಟ್ನಲ್ಲಿ ಅವತ್ತಿನ ಡೇಟು, ಎಷ್ಟು ರೂಪಾಯಿ ಮುಖಬೆಲೆ ಬಾಳುತ್ತೆ, ಅದಕ್ಕೆ ಸೀರಿಯಲ್ ನಂಬರು, ಇಸ್ವಿ ಎಲ್ಲ ಇರುತ್ತೆ. ಅದನ್ನು ನಕಲು ಹೆಂಗೆ ಮಾಡಿದ್ದಾರೆ ಅಂದರೆ ಇವತ್ತು 2025 ಇದೆ, 2075, 2080, 2090ನೇ ಇಸ್ವಿದು ಆಲ್ರೆಡಿ ಪ್ರಿಂಟ್ ತೆಗೆದು ಮಾರಿಬಿಟ್ಟಿದ್ದಾರೆ. ಇದು ಡೂಪ್ಲಿಕೇಟ್ ಮಾಡಿರೋದು ಉಚ್ಚ ನ್ಯಾಯಾಲಯ ಕಂಡುಹಿಡಿದಿದೆ. ಏನು ಇವ್ರು PL ಹಾಕಿದಾರಲ್ಲ ಈಶ್ವರರಾಜು, ಎಲ್ಲ ಅಗ್ರಿಮೆಂಟ್ನ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಶಿರಾದಲ್ಲೂ FIR ಆಗಿದೆಯಲ್ಲ, ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹೋಗಿ ಅದನ್ನು ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ್ದಾರೆ. ಇದನ್ನೇ ಎಲ್ಲ ಸಬ್ ರಿಜಿಸ್ಟ್ರಾರು ಕೊಟ್ಟಿದ್ದಾರೆ, ನಾವು ಕೊಟ್ಟಿರೋದು ಇಂಥದ್ದು ಒರಿಜಿನಲ್ಲು, ಇದೆಲ್ಲ ಡೂಪ್ಲಿಕೇಟ್ ಅಂತ. ಆದರೂ ಸರ್ಕಾರಕ್ಕೆ ಇಷ್ಟು ನಷ್ಟ ಆದರೂ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಅದಕ್ಕೆ ನಮ್ಗೆ ಅನುಮಾನ ಬರ್ತಾ ಇದೆ. ಈಗಲಾದರೂ ನೀವು ಎಚ್ಚೆತ್ಕೊಳ್ಳಿ ಸರ್ಕಾರ. ಯಾಕೆಂದರೆ ರೆವಿನ್ಯೂ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಅದಕ್ಕೋಸ್ಕರ ನಾನು ಪದೇ ಪದೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಏನು ಕಾನೂನಿನ ಅಡಿನಲ್ಲಿ ಏನೇನು ಕ್ರಮ ಜರುಗಿಸ್ಬೇಕು ಇದನ್ನು ಜರುಗಿಸಿ. ಅವರೆಲ್ಲರೂ ಇದನ್ನು ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 1 ವರ್ಷ ಆಗಿದೆ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟು, ಆದರೂ ಇದು ಏನು ಯಾರ ಮೇಲೂ FIR ಆಗಿಲ್ಲ, ಯಾವುದೇ ತನಿಖೆನೂ ಮುಂದುವರೆದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. CM ತವರು ಜಿಲ್ಲೆ ಮೈಸೂರು ಜಿಲ್ಲೆಗೆ ಕೆಟ್ಟ ಹೆಸರು ಬಂದಿದೆ, ಇಡೀ ವಿಖ್ಯಾತಿ ಪಡೆದಿದೆ ದಸರಾದಲ್ಲಿ. ಅದಕ್ಕೋಸ್ಕರ ಈ ಕಳಂಕನ ಏನು CM ಅವರು ಇದನ್ನು ನೋಡಾದರೂ ಈಗಲಾದರೂ ಒಂದು ತನಿಖೆಗೆ ಆದೇಶ ಮಾಡಿ ಇದನ್ನು ಕ್ರಮ ಜರುಗಿಸಬೇಕು.
ಅದಲ್ದಲೆ ಏನಾಗಿದೆ 14, 12, 25ರಂದು ನಮ್ಮ ಕರ್ನಾಟಕ ರಾಜ್ಯಾನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಚುನಾವಣೆ ನಿಗದಿ ಆಗಿದೆ. ಆ ಚುನಾವಣೆ ನಿಗದಿ ಆಗಿದ್ದರೂ ಇವತ್ತು ಸಿ ರಮೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ನಮ್ಮ ಸಂಘಕ್ಕೆ ಅವರು ಸ್ಪರ್ಧೆ ಮಾಡೋದಕ್ಕೆ ಅನರ್ಹ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದಲ್ದಲೆ ಇವರು ಸಂಘದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರನೇ ಅವ್ರಿಗೆ ಆದೇಶ ಮಾಡಿ ನಮ್ಮ ಸಂಘಕ್ಕೆ ಆಡಳಿತಾಧಿಕಾರಿನ ನೇಮಕ ಮಾಡಿದರು. ಆಡಳಿತಾಧಿಕಾರಿನ ನೇಮಕ ಮಾಡಿರೋದನ್ನ ಕ್ವಶ್ಚನ್ ಮಾಡಿ ಕೋರ್ಟಿಂದ ಸ್ಟೇ ತೊಗೊಂಬಂದು ಎಲೆಕ್ಷನ್ನ ಡಿಕ್ಲೇರ್ ಮಾಡಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇಷ್ಟೆಲ್ಲ ನೀವು ಗಮನಿಸಿ ಶೀಘ್ರದಲ್ಲೇ ಇಮಿಡಿಯೇಟ್ಲಿ ಈ ಸದನದಲ್ಲೇ ಒಂದು ಕಮಿಟಿ ಮಾಡಿ, ಏನು ಇದಕ್ಕೆ ಯಾವ ಕಮಿಟಿ ಮಾಡಿ ಯಾವ ರೀತಿ ಎನ್ಕ್ವೈರಿ ಮಾಡ್ತೀರೋ ಗೊತ್ತಿಲ್ಲ, ಇದನ್ನು ಕಳಂಕನ ಮೈಸೂರು ಜಿಲ್ಲೆಗೆ ಬಂದಿರೋದನ್ನ ನೀವು ಅಳಿಸ್ಬೇಕು ಅಂತೇಳಿ ಸಿ ಎಮ್ಮಲ್ಲಿ ಇಡೀ ಏನು ರಾಜ್ಯದ 224 MLAಗಳಿದ್ದಾರೆ. ಇವತ್ತು ಚರ್ಚೆ ಆಗಬೇಕು. ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಮಿನಿಸ್ಟ್ರು ಇಮಿಡಿಯೇಟ್ಲಿ ನೀವು ಇದನ್ನು ಕ್ರಮ ಜರುಗಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುರೇಶ್ ಅಂತ.